ಮತ್ತೆ ಮುಂದೆ ಅರ್ಜುನ ಹೇಳಿದಂತೆ ಅವ್ರಿಗೂ ಎಲ್ಲರಿಗೂ ಸಿಟ್ಟು. ಹೌದು, ನೀನು ಹೇಳ್ತಿರೋದು ಸರಿ. ಆ ಮಹಾಸಭೆಯಲ್ಲಿ ನಾನು ಆ ಕೆಟ್ಟ ಮಾತುಗಳನ್ನ, ಅವನಿಗೆ ಯಾವತ್ತು ಕರ್ಣನ ಜೊತೆ ಸ್ಪರ್ಧೆ, ಒಂದು ಭೀಮಸೇನಿಗೆ ದುರ್ಯೋಧನ ಮತ್ತೆ ದುಶ್ಯಾಸನರು ಎದುರಾಳಿಗಳು, ಮತ್ತೆ ಈ ಅರ್ಜುನನಿಗೆ ಕರ್ಣನ ಜೊತೆ ಸ್ಪರ್ಧೆ. ಸೂತಪುತ್ರೇಣ ಭಾಷಿತಾಹ ಅತಿತೀವ್ರಾಹ ವಾಚಃ ಮಯಾ ತಸ್ಮಿನ್ ದಿನೇ ಕ್ಷಾಂತಾಹ. ಬಿಡಬಾರ್ದು, ಅವತ್ತೇ ಅವನು ತರದು ಒಗೆಬೇಕಾಗಿತ್ತು, ಇದಕ್ಕೇನು ಸಂಶಯ ಬರ್ತಿರ್ಲಿಲ್ಲ. ಶಕುನಿಗೂ ತಡಿಲಿಕ್ಕಾಗಲಿಲ್ಲ. ಆವತ್ತು ಆ ಶಕುನಿ ಆ ಕೆಟ್ಟ ಮಾತನಾಡಿದ, ಜೂಜಾಟ ಕಾರಣ ಅದನ್ನು ಅವನಿಗೆ ಕೊಲ್ಲಬೇಕಾಗಿತ್ತು. ಸಹದೇವ ಹೇಳಿದ. ಆವಾಗ ಇಷ್ಟೆಲ್ಲ ಮಾತುಗಳಾದಾಗ ಧರ್ಮರಾಜ ಅವರೆಲ್ಲರನ್ನೂ ಸಮಾಧಾನ ಪಡಿಸಿದ. ನಕುಲಂ ವಾಕ್ಯಮಬ್ರವೀತ್. ಏನ್ ಮಾತು ಹೇಳಿದ ಅಂತಂದ್ರೆ, ಆಯ್ತಪ್ಪ ಅದೆಲ್ಲ ಇರ್ಲಿ ಆ ಕಡೆ, ಈಗ ನಮ್ಗೀಗ ನೀರು ಬೇಕು ಕುಡಿಲಿಕ್ಕೆ. ಅದೇ ಹೇಳ್ರಿ, ಕುಡಿಲಿಕ್ಕೆ ನೀರು ಬೇಕು. ಸಮೀಪದಲ್ಲಿ ಎಲ್ಲಾದ್ರೂ ಜಲಾಶಯ ಇದೆಯಾ ನೋಡು. ಆಮೇಲೆ ಜಲಾಶಯ ಒಂದ್ ವೇಳೆ ಇಲ್ಲದೆ ಹೋದ್ರೂ ಕೂಡ ನೀರನ್ನ ಅವಲಂಬಿಸಿ ಬೆಳೆಯುವ ವೃಕ್ಷಗಳೆಲ್ಲಾದ್ರೂ ಇದ್ರೆ ಅದನ್ನು ಕೂಡ ಗಮನಿಸು, ನಾವಲ್ಲಿ ಹೋಗಿ ನೀರು ತರೋಣ. ಆಯ್ತು ಅಂತ ಇವನು ಹೋದ. ಒಂದು ವೃಕ್ಷವನ್ನ ನೋಡಿ ಅಲ್ಲಿ ಹೋದ. ಅಲ್ಲೇ ವೃಕ್ಷವೊಂದನ್ನು ಏರಿ ಹೇಳಿದ, ಸಮೀಪದಲ್ಲಿ ಒಂದು ವೃಕ್ಷ ಕಾಣ್ತದೆ. ಒಂದು ವೃಕ್ಷ ಅಲ್ಲ, ಅನೇಕ ವೃಕ್ಷಗಳಲ್ಲಿ ಕಾಣ್ತಾ ಇವೆ. ಮತ್ತೆ ಅಲ್ಲಿ ಕೆಲವು ಈ ಸಾರಸ ಪಕ್ಷಿ ಮೊದಲಾದ ಪಕ್ಷಿಗಳ ಧ್ವನಿಯನ್ನು ಕೂಡ ಕೇಳ್ತಾ ಇದ್ದೇನೆ. ಆಯ್ತು, ಹಾಗಾದ್ರೆ ಯುಧಿಷ್ಠಿರ ಹೇಳಿದ, ಬತ್ತಳಿಕೆ ತಗೊಂಡು ಹೋಗು, ಅದರಲ್ಲಿ ನೀರು ತುಂಬಿಕೊಂಡು, ಪಾತ್ರೆ ಇರಲಿಲ್ಲಲ್ಲ, ಅದರಲ್ಲಿ ನೀರು ತುಂಬಿಕೊಂಡ. ಇವನಲ್ಲಿ ಹೋದ. ಸ್ವಚ್ಛವಾದ ಸರೋವರ. ನಮಗೆ ಬಹಳ ಸಂತೋಷ ಆಯ್ತು. ಮೊದಲು ನೀರು ಕುಡಿಬೇಕು, ಆಮೇಲೆ ಅಣ್ಣಂದ್ರಿಗೆ ನೀರು ತಗೊಂಡು ಹೋಗ್ಬೇಕು ಅಂತ. ಮಾತಾತ ಸಾಹಸಂ ಕಾರ್ಷೀಹಿ ಮಮ ಪೂರ್ವ ಪರಿಗ್ರಹ ಪ್ರಶ್ನಾನುಕ್ತ ತೂಕ ಮಾದ್ರೇಯ ಪಿಬಸ್ವಚ ಹರಸ್ವಚ. ಸರೋವರ ನನ್ನದು, ನನ್ನ ಆಸ್ತಿ ಇದು. ಸಾಹಸ ಮಾಡಬೇಡ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು, ನೀರು ಕುಡಿ, ಆಮೇಲೆ ಬೇಕಾದ್ರೆ ತಗೊಂಡು ಹೋಗು. ಇವನಿಗೆ ಅದೆಲ್ಲ ಅಷ್ಟು ಸಹನ ಇರಲಿಲ್ಲ. ಅವನು ಏನ್ ಮಾಡಿದ, ನೀರನ್ನು ಕುಡ್ದೇ ಬಿಟ್ಟ. ಅನಾದೃತ ತದ್ವಾಕ್ಯಂ, ನೀರು ಕುಡ್ದ. ಅಪಿಬತ್ ಶೀತಲಂ ತೋಯಂ ಪೀತ್ವಾಚ ನಿಪಪಾತ. ನೀರು ಕುಡಿದು ಬಿದ್ದೇ ಬಿಟ್ಟ, ಮುಗಿತಲ್ಲಿ. ಈ ಕಡೆ ನಕುಲ ಬಹಳ ಹೊತ್ತಾದ್ರೂ ಬರಲಿಲ್ಲ, ಚಿಂತೆ. ಸಹದೇವನ ಕರೆದ. ಸಹದೇವ, ನಿನ್ನ ಅಣ್ಣ ನಕುಲ ನೀರು ತರಲಿಕ್ಕೆ ಹೋದ, ಬಹಳ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಧಾತ ಚಿರಾಯತೆ ತಾತ ಸಹದೇವ ತವಾಗ್ರಜ, ನೀನು ಹೋಗಿ ನೋಡ್ಕೊಂಡು ಬಾರಪ್ಪ ಏನಾಯ್ತು. ಇವನು ಬಂದು ನೋಡಿದ, ಅಣ್ಣ ಸತ್ತು ಬಿದ್ದಿದ್ದಾನೆ. ಅವನಿಗೂ ನೀರು ಕುಡಿಬೇಕು ಅಂತ ಅವಸರ. ಮತ್ತೆ ಅದೇ ಮಾತು, ಅದೇ ಶ್ಲೋಕ, ಅದೇ ಮಾತು. ನೀರು ಕುಡಿಯುವಂತಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು, ಆಮೇಲೆ ನೀರು ಕುಡಿಬಹುದು. ಅವನಿಗೂ ಆ ಪ್ರಶ್ನೆ ಏನು ಅಂತ ಕೇಳುವ ತಾಳ್ಮೆ ಇಲ್ಲ. ನೀರು ಕುಡದೇ ಬಿಟ್ಟ. ಅವನು ಕೂಡ ನೀರು ಕುಡಿದು ಕೆಳಗೆ ಬಿದ್ದೇ ಬಿಟ್ಟ. ಯಾಕೆಂದ್ರೆ ಭ್ರಾತೃ ಶೋಕಾಭಿ ಸಂತಪ್ತನಾಗಿದ್ದ, ತೃಷಾದಿಂದ ಪೀಡಿತನೂ ಆಗಿದ್ದ. ಪೀತ್ವಾಚ ನಿಪಪಾತಃ. ಮುಂದೆ ಯುಧಿಷ್ಠಿರ ಏನ್ ಮಾಡಿದ, ಕುಂತಿ ಪುತ್ರನಾದ ಅರ್ಜುನನಿಗೆ ಈ ಮುಂದೆ ಮಾತನ್ನು ಹೇಳಿದ. ಭ್ರಾತರೌತೆ ಚಿರಗತವು, ಬಹಳ ಹೊತ್ತಾಯ್ತಪ್ಪ, ಯಾಕೋ ಇನ್ನೂ ಬಂದಿಲ್ಲ, ಅದು ಏನಾಯ್ತು ನೋಡ್ಕೊಂಡ್ ಬಾ. ಇವನು ಕೈಯಲ್ಲಿ ಧನುರ್ಬಾಣ ಎಲ್ಲ ತಗೊಂಡ, ಖಡ್ಗ ಹೊರಗೆ ತಗೊಂಡು ಅಲ್ಲಿ ಬಂದು ನೋಡ್ಬೇಕು ಅಂತ ಹೋದ್ರೆ ಇಬ್ರು ಕೆಳಗೆ ಬಿದ್ದಿದ್ದಾರೆ. ಭ್ರಾತರು ಶ್ವೇತವಾಹನ ವಿಗತಾಸು ನರೌ ವ್ಯಾಘ್ರೌ ಶಯಾನೌ ವಸುಧಾತಲೆ ಪ್ರಸುಪ್ತಾಲುವ ತೌ ದೃಷ್ಟ. ನಾವು ಸತ್ತರೆ ಕೆಟ್ಟ ಕಳೆ ಇರ್ತದೆ ನಮ್ಮ ಮುಖದ ಮೇಲೆ, ಇಲ್ಲ ಬದುಕಿದ್ದಾಗಲೂ ಕೆಟ್ಟ ಕಳೆನೇ ಇರೋದು, ಅದು ವಿಷಯ ಬೇರೆ. ಸತ್ತಾಗಂತೂ ಅದು ನೋಡ್ಲಿಕ್ಕೆ ಇರುತ್ತಿಲ್ಲ, ಬೇಗ ತಗೊಂಡು ಹೋಗಿಬಿಡ್ರಿ ಅಂತಿರ್ತಾರೆ ಎಲ್ಲರೂ. ಮೇಲೆ ಹೇಳ್ತಿರ್ತಾರೆ, ತಡ್ರಿ ಒಯ್ಬೇಡ್ರಿ, ನಮ್ಮನ್ನು ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳ್ತಿರ್ತಾರೆ ಬಾಯಿಗೆ. ಯಾವಾಗ ತಗೊಂಡು ಹೋಗ್ತಿರ್ತಾರೋ ಅಂತ ಒಳಗಿರ್ತದೆ, ಅದು ಯಾರು ಕಾಲಿಟ್ಟಿರೋದಿಲ್ಲ. ಆದ್ರೆ ಇವ್ರದ್ದು ಹೇಗಿತ್ತಂದ್ರೆ ಪ್ರಸುಪ್ತಾಲುವ ತೌ ದೃಷ್ಟ, ಮಲ್ಕೊಂಡಿದ್ದಾರೆ, ಶಾಂತವಾಗಿ ಮಲಗಿದಂತೆ ಕಾಣ್ತಿತ್ತು. ಧನುಸ್ಸು ಕೈ ತಗೊಂಡ, ಆ ಕಡೆ ಈ ಕಡೆ ನೋಡಿದ. ಸುತ್ತಮುತ್ತ ಯಾರೂ ಕಾಣಲಿಲ್ಲ, ಯಾವ ಪ್ರಾಣಿನೂ ಕಾಣಲಿಲ್ಲ. ತಾನು ನೀರು ಕುಡಿಬೇಕು ಅಂತ ಬಂದ. ಕೌಂತೇಯ ಯದಿವೈ ಪ್ರಶ್ನಾನ್ ಮಯೋಕ್ತಾನ್ ಪ್ರತಿವಕ್ಷಸಿ. ಅವಾಗ ಅವರು ಹೇಳಿದರು. ಮತ್ತೆ ಅದೇ ಧ್ವನಿ ಕೇಳಿತು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ನೀರು ಕುಡಿಬೇಕು. ಹಾಗೆ ಮಾಡ್ಲಿಕ್ಕೆ ಹೋದ್ರೆ ತೊಂದರೆಗೊಳಗಾಗ್ತಿ. ತತಃ ಪಾಸ್ಯಸಿ ಪಾನೀಯಂ ಹರಿಷ್ಯಸಿ ಚ ಭಾರತ. ಆಗ ಅವನು ಆ ಕಡೆ ನೋಡಿದ. ಇವನೇನು ಹೇಳಿದ,
ಅವರಿಬ್ಬರು ಹೆಚ್ಚು ಮಾತಾಡಿರ್ಲಿಲ್ಲ, ನಕುಲ್ ಸಹದೇವರು. ಇವನು ಹೆಚ್ಚು ಪರಾಕ್ರಮಿ, ಬಿಡ್ಲಿಲ್ಲ. ಯಾವತ್ ಬಾಣೈರ್ ವಿನಿರ್ಭಿನ್ನ ಪುನರ್ನೈವಂ ವರಿಷ್ಯಸಿ ದೃಶ್ಯಮಾನೋ ನಿವಾರಯ. ಅದು ಎಲ್ಲೋ ಅಡಗಿಕೊಂಡು ಯಾಕೆ ನನ್ನನ್ನು ತಡಿತಾ ಇದ್ದಿ, ಎದುರಿಗೆ ಬಾ, ಇಲ್ಲ ಶಕ್ತಿ ಇದ್ರೆ ಎದುರಿಗೆ ಬಾ ಅಂತ ಕರೆದ ಅಂತ ಹೇಳಿದ. ಕೈಯಲ್ಲಿ ಬಾಣ ತಗೊಂಡು, ಬಿಲ್ಲು ತಗೊಂಡು ಅದಕ್ಕೆ ಬಾಣಗಳನ್ನು ಹೂಡಿ ಅಭಿಮಂತ್ರಿತ ಹೀಗೆ ಸ್ವಲ್ಪ ಅವನಿಗೆ ಗೊತ್ತಾಗಿತ್ತು, ಯಾವುದೋ ಸಾದಾ ಪ್ರಾಣಿ ಅಲ್ಲ ಇದು, ನಮಗೆ ತೊಂದರೆ ಕೊಡಬೇಕಾದ್ರೆ. ಅದಕ್ಕಾಗಿ ಸಾದಾ ಯಾವುದೋ ಪ್ರಾಣಿ ಆಗಿದ್ದ, ಮನುಷ್ಯ ಆಗಿದ್ದ, ಒಂದು ಆರ್ಡಿನರಿ ಬಾಣವೂ ಸಾಕಾಗ್ತಿತ್ತು. ಇದು ಯಾವುದೋ ವಿಶಿಷ್ಟವಾದ ಶಕ್ತಿ ಅಂತ ಗೊತ್ತಾಗಿತ್ತು. ಅದಕ್ಕೆ ಅಭಿಮಂತ್ರಣ ಮಾಡಿ ಬಾಣವನ್ನು ಹೊಡೆದ. ಪ್ರವರ್ಷ ದಿಶಸ್ಕೃತ್ಸ್ನಾಹ ಶಬ್ದವೇದಂತ ದರ್ಶಯನ್. ಹೇಗೂ ಶಬ್ದವೇದಿ ವಿದ್ಯೆಯಲ್ಲಿ ದೊಡ್ಡ ಪಂಡಿತ, ಶಬ್ದ ಬಂದು ದಿಕ್ಕಿಗೆ ಬಾಣಗಳನ್ನು ಪ್ರಯೋಗ ಮಾಡೋದ್ರಲ್ಲಿ ದೊಡ್ಡ ಪಂಡಿತ. ಹೊಡೆದೇ ಬಿಟ್ಟ. ಏನು ಯಾವ ಪ್ರಾಣಿಗೂ ಎಲ್ಲೂ ಯಾವುದೂ ಸಾಯಲೂ ಇಲ್ಲ, ಏನೂ ಆಗಲಿಲ್ಲ. ಸತ್ವಮೋಘಾನ್ ಇಶೂನ್ ಮುಕ್ತ. ಎಲ್ಲ ವ್ಯರ್ಥವಾದ ಬಾಣ. ಯಾವ್ದಾದ್ರು ಒಂದು ಪ್ರಾಣಿ ಸತ್ತು ಬಿದ್ದಿದ್ದು, ಎಲ್ಲಿಂದ ಒಂದು ರಕ್ತದ ಶಬ್ದ, ರಕ್ತ ಹರಿದ ದರ್ಶನ, ಯಾವುದೋ ಆರ್ತನಾದ ಏನೂ ಇಲ್ಲವೇ ಇಲ್ಲ. ಕಿಂ ವಿಘಾತೇನತೆ ಪಾರ್ಥ ಪ್ರಶ್ನಾನುಕ್ತ ತತಃ ವಿಭ. ಮತ್ತದು ಹೇಳಿತು, ಆ ಬಾಣ ಪ್ರಯೋಗದಿಂದ ಏನಪ್ಪ, ನನ್ನಂಥವ್ರ ಮೇಲೆ ಬಾಣ ಪ್ರಯೋಗ ಮಾಡಿದ್ರೆ ಲಾಭ? ಮೊದಲು ಪ್ರಶ್ನೆಗೆ ಉತ್ತರ ಕೊಡು. ಇಷ್ಟಾದ್ರೂ ನೀವು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ನೀರು ಕುಡ್ದ, ಬಿದ್ದೇ ಬಿಟ್ಟ. ಕೊನೆಗೆ ಆ ಕಡೆ ಯುಧಿಷ್ಠಿರ ಭೀಮಸೇನನ್ನ ಕರೆದ, ನೀನು ಹೋಗಿ ನೋಡ್ಕೊಂಡು ಬಾ. ಅವನು ಅಲ್ಲಿ ಬಂದು ನೋಡಿದ. ತಾನ್ ದೃಷ್ಟ ದುಃಖಿತೋ ಭೀಮಃ ತೃಷಯಾಚ ಪ್ರಪೀಡಿತಃ. ದುಃಖ ಆಯ್ತಂತ ಅವನಿಗೂ. ಅಲ್ಲಿ ಹಿಂದೊಂದು ಕಡೆ ಅವರು ಆ ಸುರಂಗ ಮಾರ್ಗದಿಂದ ತಪ್ಪಿಸ್ಕೊಂಡು ಬಂದ ಜಾಗದಲ್ಲಿ ಅವನಿಗೆ ತಾಯಿ, 4 ಜನ ತಮ್ಮಂದರು ಮಲ್ಕೊಂಡಿದ್ದಾರೆ, ನಿದ್ದೆ ಮಾಡಿದ್ದಾರೆ. ಅರಮನೆಯಲ್ಲಿ ಇರಬೇಕಾದವರು ಹೇಳಿಕೆ ಪರದೇಶಗಳಲ್ಲಿ ಇಲ್ಲಿ ಬಿದ್ದಿದ್ದಾರೆ. ಅದನ್ನು ನೋಡಿ ರುರೋಧ ಪರವೀರಹ ಅಂತ ಅಲ್ಲಿ ಮಾತಿದೆ. ಅವನು ಶತ್ರುಗಳನ್ನು ತರಿದು ಒಗೆಯಬಲ್ಲ ಭೀಮ ಅತ್ತ ಅಂತ ಅಲ್ಲಿ ಮಾತಿದೆ. ಇಲ್ಲಿ ಆ ಮಾತಿಲ್ಲ ಅಂತೂ ದುಃಖಿತ ಆಯ್ತು ಅವನಿಗೆ. ಇದ್ಯಾವುದಾದ್ರೂ ಯಕ್ಷ ರಾಕ್ಷಸರ ಶಕ್ತಿ ಏನು? ಯಾರಾದರೂ ಇಲ್ಲಿ ಸೇರ್ಕೊಂಡಿದ್ದಾರ ಈ ಅರಣ್ಯದಲ್ಲಿ? ಯಾರೊಬ್ಬರ ಮಹಾತ್ಮನನ್ನ ನಮ್ಮ ತಮ್ಮಂದ್ರೆ ಏನಾದರೂ ತಿರಸ್ಕಾರ ಮಾಡಿ ಈ ಸ್ಥಿತಿಗೆ ಬಂದು ಒದಗಿದ್ದಾರೇನು? ಅದನ್ನೆಲ್ಲ ಅವನಿಗೂ ಚಿಂತೆ ಆಯಿತು. ಅವನು ಇಷ್ಟೆಲ್ಲ ಆಲೋಚನೆ ಮಾಡಿದ. ಆದರೂ ಈ ಭೀಮಸೇನಿಗೇನೂ ಅದು ತಿಳಿಯಲಿಲ್ಲ. ತಾನು ಕೂಡ ನೀರು ಕುಡ್ದೇ ಬಿಟ್ಟ. ಅವನಿಗೂ ಅದೇ ಮಾತು ಬಂತು, ನೀರು ಕುಡಿಬೇಡ, ಮೊದಲು ಪ್ರಶ್ನೆಗೆ ಉತ್ತರ ಕೊಡು. ಅವನು ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಪ್ರಶ್ನೆಗೆ ಯಾಕೆ ಉತ್ತರ ಕೊಡಲಿಲ್ಲ ಅಂತನ್ನೋದನ್ನು ನಾಳೆ ನೋಡೋಣ. ಇವತ್ತು ಸಮಯ ಮುಗಿತಾ ಬಂದಿದೆ. ನಾವು ಎಲ್ಲಿಗೆ ನಿಲ್ಲಿಸಬೇಕು ಅದಕ್ಕೊಂದು ಸಮಯ ನೋಡಿ ನಾವು ಅಲ್ಲಿ ನಿಲ್ಲಿಸಿ, ಅವನು ಯಾಕೆ ಉತ್ತರ ಕೊಡಲಿಲ್ಲ, ಉತ್ತರ ಕೊಡದೇ ಇರೋ ಹಿಂದೆ ಅವನ ಧೋರಣೆ ಏನಿತ್ತು ಅಂತನ್ನೋದನ್ನು ನಾಳೆ ನೋಡೋಣ. ಅಂತೂ ಯುಧಿಷ್ಠಿರ ಅಲ್ಲಿಗೆ ಬಂದು ನಿಲ್ಲುವವರೆಗೆ ನಾವಿವತ್ತು ಕಥಾವನ್ನ ಸಮಾಪ್ತ ಮಾಡೋಣ. ಅವನು ಕೆಳಗೆ ಬಿದ್ದ. ಯುಧಿಷ್ಠಿರ ಈ ಕಡೆ ಏಕಾಂಗಿ ಆದ. ಈ 4 ಜನ ಸಹೋದರರು ಬರಲಿಲ್ಲ. ಯಾಕೆ ಹೀಗಾಯಿತು ಅಂತ ಅಲ್ಲಿ ಬಂದ. ಅವನಿಗೂ ಇದೇನೋ ಭೂತ ಪ್ರೇತ ಸಂಚಾರ ಇದೆಯೇನೋ ಅಂತ ಅನಿಸಿತು. ಅನಿಸಿ ವಿಚಾರ ಮಾಡಿದ, ಯಾರೋ ಮಹಾತ್ಮನಿಗೇನಾದರೂ ಅಪಚಾರ ಆಗಿದ್ದಿರಬೇಕು. ಅತ್ಯಂತ ಸುಂದರವಾದಂತಹ ಒಂದು ಅರಣ್ಯ ಅದು. ಅದು ಹೇಗಿತ್ತು ಅಂತಂದ್ರೆ, ದೇವಶಿಲ್ಪಿ ಏನಾದರೂ ಅರಣ್ಯವನ್ನು ಸೃಷ್ಟಿ ಮಾಡಿದ್ದಾನೋ ಅಂತ ಆ ಅರಣ್ಯವನ್ನು ನೋಡಿದ್ರೆ ಅವನಿಗೆ ಅನಿಸ್ತು. ಅಂತಹ ಅದ್ಭುತವಾದಂತಹ ಅರಣ್ಯ. ಆ ಸರೋವರವನ್ನು ನೋಡಿ ಅಲ್ಲಿ ಅವನು ಆಶ್ಚರ್ಯಚಕಿತನಾದ. ಅರ್ಜುನನ ಬಾಣ, ಬಿಲ್ಲು ಅದೆಲ್ಲ ಕೆಳಗೆ ಬಿದ್ದಿದ್ದು. ಎಲ್ಲರೂ ಗತಪ್ರಾಣರು. ಅವನಿಗೆ ನಿಟ್ಟುಸಿರು ಬಿಡುವಂತಾಯ್ತು. ಏನು ಗತಿಯಲ್ಲ, ಹೀಗಾಗೋಯ್ತಲ್ಲ ಅಂತ ಹೇಳಿ. ದೃಷ್ಟಾಥ ವಿಸ್ಮಿತ. ಅದು ಹೇಗಿದ್ರು ಅಂತಂದ್ರೆ, ಭ್ರಾತೃನ್ ಲೋಕಪಾಲಾನಿವಚ್ಯುತಾನ್. ಸಾದಾ ದೇವತೆಗಳಲ್ಲ ಅವರು, ಲೋಕಪಾಲಕರಿಗೆ ಸಮಾನವಾದ ದೇವತೆಗಳು. ಅಂಥವ್ರು ಕೆಳಗೆ ಬಿದ್ದಿದ್ದಾರೆ. ಯುಗಾಂತೆ ಸಮನುಪ್ರಾಪ್ತೆ ಶಕ್ರ ವೈಶ್ರಮಣೋಪಮಾನ್. ಒಂದು 31,104 ಕೋಟಿ ವರ್ಷ ಕಾಲ ಈ ಸೃಷ್ಟಿ ಕಾಲದಲ್ಲಿ ಜಗತ್ತನ್ನೆಲ್ಲ ಆಳಿದ್ದಾರೆ. ಪ್ರಳಯ ಬಂದಾಗ ತಮ್ಮ ಶರೀರವನ್ನು ತರೆದು ಕೆಳಗೆ ಬಿದ್ದಂಥ ದೇವತೆಗಳಂತೆ ಇವರು ಪಾಂಡವರು ಕಾಣ್ತಾ ಇದ್ರು. ಅದು ಅವರು ಲೋಕಪಾಲಕರೇ. ಅದೇನು ಅವಾಸ್ತವಿಕ ಮಾತೇನಲ್ಲ. ಸ ದೀರ್ಘಮುಷ್ವಂ ನಿಶ್ವಸ್ಯ ಶೋಕ ಬಾಷ್ಪ ಪರಿಪ್ಲುತಃ. ಅವನ ಕಣ್ಣಲ್ಲಿ ನೀರು ಬಂತು. ಇದನ್ನೆಲ್ಲ ಗಮನಿಸ್ಬೇಕು ನಾವು. ಸಾಮಾನ್ಯವಾಗಿ ನಾವು ಗಂಡಸರು ನಮ್ಮ ಕಣ್ಣಲ್ಲಿ ನೀರು ಬರ್ತಿರೋದಿಲ್ಲ, ಬಹಳ ಗಂಭೀರವಾಗಿ.
ನಮ್ಮ ಮುಖಭಾವವನ್ನು ನಾವು ಇಟ್ಕೊಂಡಿರ್ತೇವೆ. ಆದ್ರೆ ಅವನಿಗೆ ನೋವೇನಾಗ್ತಿತ್ತು, ಆ ತಮ್ಮಂದ್ರ ಬಗ್ಗೆ ಅವನಿಗಿರುವಂತ ಧೋರಣೆ ಅಂತದಿತ್ತು. ಅದರಲ್ಲೂ ನಕುಲ ಸಹದೇವರ ಬಗ್ಗೆ ಅವನಿಗೆ ಎಷ್ಟು ಪ್ರೀತಿ ಇತ್ತು ಅದನ್ನೆಲ್ಲ ಮುಂದೆ ನಾವು ನೋಡ್ತೇವೆ. ಅವೆಲ್ಲ ಬಹಳ ಅದ್ಭುತವಾದ ಮಾತುಗಳನ್ನು. ಬಾಷ್ಪ ಪರಿಪ್ಲುತಃ ಚಿಂತೆ ಆಯಿತು. ಧರ್ಮಪುತ್ರ ಮಹಾಬಾಹು ವಿಲಲಾಪ ಸುವಿಸ್ತರಂ, ಹತ್ತೇ ಬಿಟ್ಟ, ಬೇರೆ ಮಾತೇ ಇಲ್ಲ, ದೀರ್ಘವಾಗಿ ಹತ್ತಂತ. ಏನು ಭೀಮಸೇನ, ಹೀಗೆ ಅಸುನಿಗೆ ಬಿದ್ದುಬಿಟ್ಟಿದ್ಯಲ್ಲ, ಸುಯೋಧನಸ್ಯ ಭೇತ್ಸ್ಯಾಮಿ ಗದಯಾಸಕ್ತಿ ನೀರಣೆ, ನಿನ್ನ ಪ್ರತಿಜ್ಞೆ ಇನ್ನೂ ಈಡೇರಿಲ್ಲ, ದುರ್ಯೋಧನ ತೊಡೆಗಳನ್ನು ಮುರಿಬೇಕಾಗಿದೆ ನೀನು ಹೀಗೆ ಮರಣ ಹೊಂದಿಬಿಟ್ರೆ ಮುಂದೆ ಗತಿ ಏನು ನಮ್ದು? ಮನುಷ್ಯರು ಏನೇನೋ ಪ್ರತಿಜ್ಞೆಗಳು ಮಾಡ್ತಿರ್ತಾರೆ, ಅವೆಲ್ಲ ಉತ್ಸತ್ಸಂತೆ ವಿಲಿಯಂತೆ ದರಿದ್ರಾಣ ಮನೋರಥ ಅಂತ ಕೆಲವು ಸುಭಾಷಿತಗಳು ಹೇಳ್ತಾರೆ. ಮನುಷ್ಯರು ಹೀಗೆ ಆಲೋಚನೆ ಮಾಡ್ತಾರೆ, ಮತ್ತೊಂದು ಕಡೆ ಅದೆಲ್ಲ ಹಾಳಾಗಿ ಹೋಗ್ತಿರ್ತದೆ. ಅದು ಹಾಗಲ್ಲ. ದೇವತೆಗಳು ಪಾಂಡವರ ಬಗ್ಗೆ ಹೇಳಿದ ಕೆಲವು ಮಾತುಗಳಿದ್ದವು. ಏನದು? ಅರ್ಜುನ ಹುಟ್ಟಿದಾಗ ಸಹಸ್ರಾಕ್ಷಾತ್ ಅನವರಹ ಕುಂತಿ ಪುತ್ರ ಸ್ತವೇತಿ ವೈ, ಕುಂತಿ ನಿನ್ನ ಮಗ ಈ ಅರ್ಜುನ ಸಾಮಾನ್ಯ ಅಲ್ಲ, ಇಂದ್ರನಿಗೆ ಇವನು ಯಾವುದೇ ರೀತಿಯಿಂದ ಕಡಿಮೆ ಅಲ್ಲ ಅಂತ ದ್ರೌಪದಿ ಅರ್ಜುನನ ಬಗ್ಗೆ ದೇವತೆಗಳು ಹೇಳಿದ್ರು. ಅವ್ರ ಮಾತು ವ್ಯರ್ಥ ಆಯ್ತಲ್ಲ. ಅರ್ಜುನನ ಬಗ್ಗೆ ಉಳಿದವರು ಹೇಳಿದ್ರು. ನಿಷ್ಪ್ರಣಷ್ಟಾಂ ಶ್ರಿಯಂ ಚೈಷಾಂ ಆಹರ್ತ ಪುನರಂಜಸ, ಕುರುಕುಲದ ಕೀರ್ತಿಯನ್ನು ಇವನು ಮರಳಿ ತರ್ತಾನೆ. ಅರ್ಜುನನ ಜೊತೆ ಯಾರು ಯುದ್ಧಕ್ಕೆ ಬಂದರೂ ಸೋತೇ ಹೋಗಬೇಕು ಅಂತ ಮಹಾಪರಾಕ್ರಮಿ ಇವನು ಅಂತ ದೇವತೆಗಳು ಹೇಳಿದ ಮಾತು. ಆ ಮಾತು ವ್ಯರ್ಥ ಆಯ್ತಲ್ಲ. ಅವನಿಗೆ ಎಂಥ ಭರವಸೆ ಇತ್ತಂದ್ರೆ ಭೀಮಾರ್ಜುನರ ಮೇಲೆ, ಇವರಿಬ್ಬರಿದ್ರೆ ಸಾಕು, ವನವಾಸ ಅಜ್ಞಾತವಾಸ ಮುಗಿಲಿ, ಒಂದ್ ವಾರ ಕೌರವ್ರನ್ನ ನೋಡ್ಕೊಳ್ಳೋಣ ಅಂತ ಒಂದಿತ್ತು ಬರ. ಆದ್ರೆ ಅವರೇ ಇಬ್ರು ಹೋಗಿಬಿಟ್ರಲ್ಲ, ನನ್ನ ಆಸೆಗಳೆಲ್ಲ ಭಗ್ನ ಆದವಲ್ಲ, ವಿಧಿ ಏನಿದು ನೋಡಿ. ಮನುಷ್ಯನ ದ್ವಂದ್ವ ಹೇಗಿರ್ತದೆ ಅಂತಂದ್ರೆ, ಸಾಕು ವನವಾಸಕ್ಕೆ ಹೋಗಿಬಿಡೋಣ ಅಂತ ಅನೇಕ ಬಾರಿ ಅಂತಿದ್ದ. ಆದರೂ ಆ ದ್ರೌಪದಿಯ ತಮ್ಮಂದ್ರ ಕಷ್ಟ ನೋಡಿದಾಗ ಇವ್ರ ಕಷ್ಟ ಪರಿಹಾರ ಮಾಡಬೇಕು, ನಮಗೊಂದು ಸಾಮ್ರಾಜ್ಯ ನಾಳೆ ಸಿಗಬೇಕು, ಇವ್ರ ಕಷ್ಟಕ್ಕೊಂದು ಕೊನೆ ಹಾಡಬೇಕು ಅಂತ ಅವ್ನಿಗೆ ಅಪೇಕ್ಷೆ ಇರ್ತಿತ್ತು. ಒಮ್ಮೆ ಹೀಗೆ ಮಾತಾಡ್ತಿದ್ದ, ಒಮ್ಮೆ ಹೇಗೆ ಮಾತಾಡ್ತಿದ್ದ. ಅವೆಲ್ಲ ಮನುಷ್ಯನ ದ್ವಂದ್ವಗಳು, ಮನುಷ್ಯ ಲೋಕದಲ್ಲಿ ಹುಟ್ಟಿ ಬಂದವರು ದ್ವಂದ್ವಗಳು. ಏನು ವಿಧಿ ಇದು, ಹೀಗಾಯ್ತಲ್ಲ. ನೂನಂ ಆಶ್ರಿತ್ಯ ಎಂ ವಯಂ ನಾಥಂ ದುಃಖಾನ್ಯೇತಾನಿ ಸೇಹಿಮ ರಣೇ ಪ್ರಗಲ್ಭೌ ವೀರೌತೌ ಸದಾ ಶತ್ರು ನಿಬರ್ಹಣೌ ಅಶ್ಮಸಾರಮಯಂ ನೂನಂ ಹೃದಯಂ ಮಮ ದುರ್ಹೃದ. ಇಂಥ ತಮ್ಮಂತ್ರನ್ನು ಕಳ್ಕೊಂಡು ನಾನು ಬದುಕಿದ್ದೇನಲ್ಲ, ಇದು ಬದುಕಿರೋದೊಂದು ಏನಿದೆ? ನನ್ನ ಹೃದಯ ಯಾವುದ್ರದ್ದು ಇರಬೇಕಿದು? ಇದೇನಾದ್ರು ಕಲ್ಲಿನ ವಜ್ರದ ಹೃದಯವೋ ಹೇಗಿದೆ? ನಾನು ಇವರನ್ನು ಬಿಟ್ಟು ಬದುಕಬೇಕು ಹೇಗೆ? ಯಾರನ್ನೂ ಈ ಭೀಮಾರ್ಜುನರನ್ನ ಯಾವ ಶಸ್ತ್ರದಿಂದಲೂ ಕೂಡ ಕೊಲ್ಲುವ ಸಾಧ್ಯತೆ ಇಲ್ಲ. ನಿಮ್ಮನ್ನು ನೋಡಿದ್ರೆ ನಿಮ್ಮ ಮೈ ಮೇಲೆ ಬಾಣಾಘಾತದ ಚಿಹ್ನ ಇಲ್ಲ, ಯಾವುದೇ ಗದೆ ಎಫೆಕ್ಟ್ ಇಲ್ಲ, ಖಡ್ಗ ನಿಮ್ಮನ್ನು ತರಿದು ಹಾಕಿದ ಪ್ರಶ್ನೆ ಇಲ್ಲ. ನೀವೇನು ಸಾಮಾನ್ಯರೇನು? ಸುಮ್ಮನೆ ಈಗಿನ ಕಾಲದ ರಾಜಕಾರಣಿಗಳೇನು ಅಲ್ಲ, ಶಾಸ್ತ್ರಜ್ಞರು, ತಪಸ್ವಿಗಳು ನೀವು. ನಿಮ್ಮ ಶಕ್ತಿ ಅಂಥದ್ದು. ಭ್ರಾತೃಣಾಂ ವ್ಯಸನಂ ಘೋರಂ ಸಮಮೇವ ಮಹಾತ್ಮನಾಂ. ಇದು ಎಂಥ ಶಕ್ತಿ ಇದು! ಯಾರು ನಿಮ್ಮನ್ನ ಈ ಕೆಳಗೆ ಮಲಗಿಸಿದವರು? ಬಹಳ ಖಿನ್ನನಾದ. ಅವನ ಶರೀರ ಎಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು. ಅವನು ಇನ್ನು ಮುಂದೆ ಏನು ಮಾಡಬೇಕು ಅಂತ ಅವನಿಗೆ ತಿಳಿಯದಂತಾಯ್ತು. ಅವರೆಲ್ಲರನ್ನೂ ಕೂಡ ಒಂದು ಬಾರಿ ಮುಟ್ಟಿದ, ಸಂಕಟ ಪಡಲಿಕ್ಕೆ ಪ್ರಾರಂಭಿಸಿದ. ಭೂತಂ ಮಹದಿದಂ ಮನ್ಯೆ ಭ್ರಾತರೋ ಏನ ಮೇ ಹತಾಹ. ನನ್ನ ಸಹೋದರರನ್ನ ಈ ಥರ ಈ ಒಂದು ಸ್ಥಿತಿಗೆ ನೂಕಿದ ಒಂದು ಶಕ್ತಿ ಅಂದ್ರೆ ಸಾಮಾನ್ಯ ಶಕ್ತಿ ಅಲ್ಲ, ಯಾವುದೋ ಮಹಾಭೂತವೇ ಅದು ಇದ್ದಿರಬೇಕು. ಅವನ ಮನಸ್ಸಿನಲ್ಲಿ ಹೀಗೊಂದು ಆಲೋಚನೆ ಬಂತು. ದುಷ್ಟ ದುರ್ಯೋಧನ ನಮ್ಮ ವೈರಿ, ಅವನೇನಾದ್ರೂ ಈ ಸರೋವರಕ್ಕೆ ವಿಷ ಮೊದಲಾದವುಗಳನ್ನೇನಾದ್ರೂ ಮಿಕ್ಸ್ ಮಾಡಿದ್ದಾನೋ ಹೇಗೆ? ಆ ನೀರನ್ನು ಕುಡಿದು ಈ ಪಾಂಡವರು ಅರಣ್ಯಕ್ಕೆ ಹೋದರೂ ಅವ್ರು ಸುಖವಾಗಿರಬಾರದು ಅನ್ನೋ ವ್ಯವಸ್ಥೆ ಏನಾದರೂ ಮಾಡಿಟ್ಟಿದ್ದಾನ? ಅವನಿಗೊಂದು ಸಂಶಯ ಬಂತು. ಆದ್ರೆ ನಿರ್ಧಾರ ಮಾಡ್ಲಿಕ್ಕಾಗಲಿಲ್ಲ. ಯಾಕಂದ್ರೆ ವಿಷ ಕುಡಿದಿದ್ರೆ ಮೈ ನೀಲಿ ಕಟ್ಟಬೇಕಲ್ಲ, ಅದೂ ಇಲ್ಲ. ಆರಾಮಾಗಿ ಮಲಗಿದವರಂತೆ ಮಲಗಿದ್ದಾರೆ, ಗತಪ್ರಾಣರಾಗಿದ್ದಾರೆ. ಆದ್ರೆ ಮುಖದಲ್ಲಿ ವಿಕಾರ ಕಾಣ್ತಿಲ್ಲ, ಮುಖ ಪ್ರಸನ್ನವಾಗಿದೆ. ಇದೇನು ಗತಿ? ಇವರ ಗತಿಯ ಬಗ್ಗೆ ನಾನಿನ್ ಮುಂದೆ ಏನು ಆಲೋಚನೆ ಮಾಡಬೇಕು ಅಂತೆಲ್ಲ ಅವನು ನಾನಾ ಥರದ ಆಲೋಚನೆಗಳನ್ನು ಮಾಡಿದ. ತಾನು ಕೂಡ ನೀರು ಕುಡಿಯಬೇಕು ಅಂತ ಸರೋವರಕ್ಕೆ ಇಳಿದ ಅನ್ನುವಲ್ಲಿಗೆ ಇವತ್ತಿನ
ಈ ಭಾಗ ಸಮಾಪ್ತಿಯನ್ನು ಕಂಡಿದೆ. ಯಾಕೆ ಭೀಮಸೇನ ಆ ಮಾತುಗಳಿಗೆ ಉತ್ತರಿಸಲಿಲ್ಲ, ಮತ್ತೆ ಆ ಪ್ರಶ್ನೆಗಳಾದರೂ ಎಂಥ ಪ್ರಶ್ನೆಗಳು, ಅದನ್ನೆಲ್ಲ ನಾವು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಕಂಡಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನುವ ಶ್ರೀಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.